ಒಂದು ದೇವಸ್ಥಾನದ ವಿಷಯವನ್ನು ಅವ್ರು ಏನು ಮಾಡ್ತಾರೆ ಅಂದ್ರೆ ಇದು ವಕ್ ಪ್ರಾಪರ್ಟಿ ಅಂತೇಳಿ ಸುಮ್ಮನೆ ಇವರೇ ಏನೋ ಮಾಡ್ಕೊಂಡು ಒಂದು GBL ತರ್ತಾರೆ, ಅವ್ರು ಜನರಲ್ ಬಾಡಿ ಮೀಟಿಂಗ್ ಅಜೆಂಡಾದಲ್ಲಿ ತರ್ತಾರೆ. ಅದಕ್ಕೆ ವಿರೋಧ ಮಾಡಿ ನಾವು ಪೇಪರ್ ಕೇಳಿದಾಗ ಮತ್ತೆ ಹಿಂಪಡಿತಾರೆ. ಅದು ಒಂದು ಭಾಗ. ಇನ್ನೊಂದು ಭಾಗ, ಇವತ್ತು ಕಾಂಗ್ರೆಸ್ ಇಡೀ ಬೀದರ್ನ ಜನರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೊರಟರು. ಯಾವ ರೀತಿ ಅಂದ್ರೆ ಮಹಾನಗರ ಪಾಲಿಕೆಯ ಹೊಸ ಕಟ್ಟಡ ಎಲ್ಲಿ ಮಾಡಬೇಕು ಅನ್ನುವಂಥದ್ದು ನಿನ್ನಿನ ಒಂದು ನಮ್ಮ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಬಂದಿತ್ತು. ಅಲ್ಲಿ ಬಂದಾಗ ಅವರು ಈ ಕಾಂಗ್ರೆಸ್ ಮುಖಂಡರ ಜಮೀನುಗಳು ಯಾವ ಕಡೆ ಅವ ಆ ಕಡೆ ಒಯ್ಯಬೇಕು ಅಂತೇಳಿ ನಿನ್ನ ಅವ್ರು ಪಾಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಮೆಜಾರಿಟಿ ಅದ ಅನ್ನೋ ಕಾರಣ. ಇವತ್ತು ನಾನು ಜಿಲ್ಲಾಡಳಿತಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೇವೆ ಮತ್ತು ಜಿಲ್ಲೆ ಇಬ್ಬರು ಮಂತ್ರಿಗಳಿಗೆ ಕೇಳೋಕ್ಕೆ ಇಷ್ಟಪಡ್ತೇವೆ. ಕೊಳಾರು, ನಿಜಾಂಪುರು, ಹಜ್ಜರ್ಗಿ, ಚೊಂಡಿ, ಚೌಳಿ ಜನ ಶಾಪುರ್ ಗೇಟಿಗೆ ಹೋಗ್ಲಿಕ್ಕಾಗ್ತದೇನು? ಇವತ್ತು ಶಾಪುರ್ ಗೇಟಿಗೆ ರಹೀಮ್ ಖಾನ್ ಅವ್ರದ್ದು 35-40 ಎಕರೆ ಜಮೀನದ. ಇನ್ನೂ ಇಬ್ಬರು ಸದಸ್ಯರದ್ದು 10 ಎಕರೆ ಜಮೀನದ. ಕಾಂಗ್ರೆಸ್ ಲೀಡರ್ ಮನ್ನನವ್ರದ್ದು 15-20 ಎಕರೆ ಜಮೀನದ. ನೀವು ಮಹಾನಗರ ಪಾಲಿಕೆ ಕಚೇರಿ ಅಲ್ಲಿಗೆ ಒಯ್ದು ನೀವು ಬೀದರ್ ಜನರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೊರಟ್ರಿ ಅನ್ನುವಂಥದ್ದು ಇವತ್ತು ನಾವು ಮತ್ತು JDS ಜಂಟಿಯಾಗಿ ನಿನ್ನೆ ಕೂಡ ಸದನದಲ್ಲಿ ಹೋರಾಟ ಮಾಡಿದೆವು ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ. ಇವತ್ತು ಕೂಡ ನಾವು ಅವ್ರಿಗೆ ನೇರವಾದ ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಈ ಸ್ಥಳೀಯ ಶಾಸಕರು, ಇಲ್ಲಿನ ಮಂತ್ರಿಗಳಿಗೆ. ನೀವು ಕೇವಲ ಹಳೆ ಭಾಗದ ಜನರಿಂದ ಮಾತ್ರ ಶಾಸಕರಾದವರಲ್ಲ. ಮೊಟ್ಟ ಮೊದಲನೇದಾಗಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಮಾನ್ಯ ರಹೀಮ್ ಖಾನ್ ಅವರೇ, ಇವತ್ತು ಬೀದರ್ನ ಮಧ್ಯಭಾಗದಲ್ಲಿರುವ ಸರ್ವಿಸ್ ಸ್ಟ್ಯಾಂಡ್ನಲ್ಲಿ ಮಾಡಬೇಕು ಅನ್ನುವಂಥ ಬೇಡಿಕೆ ನಾವು ಅಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಮೊದಲು ರಸ್ತೆ ಅಗಲೀಕರಣದಲ್ಲಿ ಸ್ವಲ್ಪ ಜನರಿಗೆ ಅಂಗಡಿಗಳು ಕೊಟ್ಟಾರ ಅಂತ ಹೇಳಿದ್ರಿ, ಆಯಿತು, ಅದು ನಾವು ಒಪ್ಕೊಳ್ತೀವಿ. ಅದು ಬಿಟ್ಟು ಕೂಡ ಇನ್ನೂ ನಾವೇನು ಗುರುನಾನಕ್ ಹೊಸ ಲೇಔಟ್ ಆಗಿದೆ, ಮೊನ್ನೆ ಇದರಲ್ಲಿ 2.5 ಎಕರೆ 3 ಎಕರೆ CS ಐಟ್ ಅದ. ಅದು ಬಿಟ್ಟು ಇನ್ನೂ ಗುರುನಾನಕ್ ಅಕ್ಕಪಕ್ಕದ ಸರ್ಕಾರಿ ಜಮೀನದ. ನೀವು ಇನ್ನೂ ಅದಕ್ಕೆ ಜಾಗ ಹುಡುಕ ಕೆಲಸನೇ ಮಾಡ್ಲತ್ತಿಲ್ಲ. ನೇರವಾಗಿ ನಿಮ್ಮ ಭೂಮಿಗಳ ಪಕ್ಕದಲ್ಲಿ ಒಯ್ದು ನಿಮ್ಮ ಭೂಮಿ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಬೇಕು, ಈ ಆಫೀಸಲ್ಲಿಗೆ ಒಯ್ಬೇಕು ಅನ್ನುವಂಥ ಹುನ್ನಾರು ಇವತ್ತೇನು ರಹೀಮ್ ಖಾನ್ ಅವ್ರು ಒಳಗೊಂಡು ಈ ನಮ್ಮ ಮಹಾನಗರ ಪಾಲಿಕೆ ಅಧ್ಯಕ್ಷರು ಗೌಸರನ್ನು ಒಳಗೊಂಡು, ಯಾಕಂದ್ರೆ ಇಂಥ ಕಾರ್ಯಗಳು ಭಾಳ ಬೇಗ ಮಾಡ್ತಾರೆ ಇವರು. ಕಳೆದ 6 ತಿಂಗಳಿಂದ ಒಬ್ರಿಗೆ ಖಾತಾ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಲೈಟ್ ಇಲ್ಲ, ನಗರದಲ್ಲಿ ಆಡಳಿತ ಅದ ಇಲ್ಲ ಅನ್ನುವಂಥದ್ದು ಯಾರಿಗೆ ಗೊತ್ತಿಲ್ಲ. ಇವತ್ತು ಅನೇಕ ಜನ ಬಡವರು ಮನೆಯಲ್ಲಿ ಮದುವೆ ಅದ, ಏನೋ ಕಾರ್ಯಕ್ರಮ ಅದ, ಮಕ್ಕಳ ವಿದ್ಯಾಭ್ಯಾಸ ಅದ, ಅವ್ರು ಮಾರಿದಂಥ ಸೈಟ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಸಾಲ ತಗೊಳ್ಬೇಕಾದ್ರೆ ಖಾತಾ ಸಿಗ್ತಾ ಇಲ್ಲ. ಅದರ ಬಗ್ಗೆ ಕೇಳೋದು ಬಿಟ್ಟು ನೀವು ಕಚೇರಿ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ ಅನ್ನೋದು ನಿಮ್ಮ ಹುನ್ನಾರು ಬೀದರ್ ಜನರಿಗೆ ಗೊತ್ತಾಗತ್ತೆ. ಮತ್ತು ನೇರವಾದಂಥ ಎಚ್ಚರಿಕೆ ಕೊಡ್ತೇವೆ, ಬರುವಂಥ 1 ವಾರದೊಳಗಾಗಿ, ಈ ಬರುವಂಥ ಬಜೆಟ್ ಮೀಟಿಂಗ್ ಒಳಗಾಗಿ ಆ ಪ್ರಸ್ತಾವನೆ ತಿರಸ್ಕಾರ ಮಾಡಿ ಜನಾಭಿಪ್ರಾಯ ತಗೊಂಡು ಕಚೇರಿ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಮಧ್ಯಭಾಗದಲ್ಲಿ ಮಾಡಲಿಕ್ಕೆ ಇಲ್ಲ ಅಂದ್ರೆ ನಾವು ಈ ಭಾಗ ಬಂದ್ ಮಾಡ್ತೇವೆ. ಇವತ್ತು ಇಡೀ ನವಬಾ, ಚೊಂಡಿ, ಚೌಳಿ, ಅಲೆಬಾದ್ನಿಂದ ಗುಂಪವರೆಗೆ ಎಲ್ಲ ಭಾಗಗಳು ಬಂದ್ ಮಾಡಿ ನಾವು ತೀವ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆ ಕೂಡ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿಂದ ಮಹಾನಗರ ಪಾಲಿಕೆ ಕೊಡ್ತೇವೆ. ಮೆಜಾರಿಟಿ ಒಂದೇ ಮುಖ್ಯ ಅಲ್ಲ, ಜನಾಭಿಪ್ರಾಯ ಮಾಡಬೇಕು. ಇವತ್ತೇನು ಹೇಳ್ತೀರಿ, 1 ಎಕರೆ ಸಾಲಲ್ಲ, 2 ಎಕರೆ ಸಾಲಲ್ಲ. ಹೌದು, ಇವತ್ತು 3 ಭಾಗ ಆಗ್ಯಾವ. 2 ಜೋನಲ್ ಆಫೀಸ್ ಆಗ್ಯಾವ, ಜೋನಲ್ ಕಮಿಷನರ್. ಒಂದು ಗಾಂಧಿಗಂಜ್ನಲ್ಲಿ ಆಗ್ಯದ, ಒಂದು ಹಳೆ ಅಂಬೇಡ್ಕರ್ ಸರ್ಕಲಲ್ಲಿರುವಂಥ ನಮ್ಮ ಹಳೆ ಕಚೇರಿಯಲ್ಲಿ ಆಗ್ಯಾವ. ಈಗ ಇದ್ದೇ ಆಫೀಸಿಗೆ ಜನ ಬರಲ್ಲ, ಅಲ್ಲಿ ಬರೀ ಕಾರ್ಪೊರೇಟರು, ಇಂಜಿನಿಯರು, ಕಮಿಷನರ್ ಇಷ್ಟೇ ಜನ ಬರ್ತಾರೆ. ಉಳಿದಿದ್ದೆಲ್ಲ ಕಾರ್ಯಗಳು ಜೋನಲ್ ಆಫೀಸ್ನಾಗ ನಡೀತಾವೆ. ಅದಕ್ಕೆ ನಾವು ಒಂದು ಹೋರಾಟ ಸಮಿತಿಯನ್ನು ಬರುವಂಥ ಮುಂದಿನ ವಾರದಲ್ಲಿ ಬೀದರ್ ನಗರದ ಅನೇಕ ಹಿರಿಯರನ್ನು ಒಳಗೊಂಡು, ಅನೇಕ ಹೋರಾಟಗಾರರನ್ನು ಒಳಗೊಂಡು ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡ್ತೇವೆ. ಅದರ ಹೋರಾಟ ನಾವು ಸದನದ ಒಳಗೂ ನಮ್ಮ ಮಹಾನಗರ ಪಾಲಿಕೆ ಒಳಗೂ ಮಾಡ್ತೇವೆ ಮತ್ತು ಹೊರಗೂ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿ ನಮ್ಮ ಹಿರಿಯ ಸದಸ್ಯರಾದಂಥ ರಾಜಾರಾಮ್ ಅವರು 2 ಮಾತಾಡ್ಬೇಕಂತೇಳಿ ಅವ್ರ ಮೇಲೆ ಮನವಿ ಮಾಡ್ತೀವಿ. ಬೀದರ್ ನಗರದ ಹಳೆ ಭಾಗದಲ್ಲಿರುವಂಥ ಬೋವಿ ಗಲ್ಲಿ ಅಂತೇಳಿ ಒಂದು ಹಳೆ ಭಾಗ ಅದ. ಅಲ್ಲಿ ಕಳೆದ 50 ವರ್ಷಗಳಿಂದ ಅಲ್ಲಿ ಗುಡಿ ಅದ. ಅದು ಒಂದು ದೇವಿ ಗುಡಿ ಅನ್ನೋದು. ಆ ಗುಡಿದಾಗ ನಿರಂಜನ ಸ್ವಾಮಿ ಮಠ ಅಂತದ, ನಿರಂಜನ ಸ್ವಾಮಿ ಮಠ. ಆ ಜಾಗ ಏನು ಮಾಡಿರ್ತಾರೆ, ಸ್ವಲ್ಪ ಗೋಡಿ ಎಲ್ಲ ಬೀಳಕ್ಕಾಗಿರ್ತಾವ ಅಂತೇಳಿ ಆ ಗೋಡಿ ಎಲ್ಲ ತೆಗೆದು ಹೊಸದು ಕಟ್ಟಾರಂತ ಇವರು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ ಮರುದಿವಸ ಈ MIM ಸದಸ್ಯ ಅವ ಹೈದರಾಬಾದ್ ಬೀದರ್ ಮಾಡ್ಲಕ್ಕೆ ಹೊರಟನು. ಅದು ಯಾವುದೇ ಕಾರಣಕ್ಕೆ ಇಲ್ಲಿ ಆಗ್ಲಕ್ಕೆ ಬಿಡಲ್ಲ. ಆ ಹೈದರಾಬಾದ್ ಸ್ಟೈಲು ಬೀದರ್ನಾಗ ನಡಿಲಕ್ಕೆ ಬಿಡಲ್ಲ, ಇಲ್ಲಿ ಅದು ನಡೆಯಲ್ಲ.
ಅವ್ರು ಏನು ಮಾಡ್ಯಾರ, ಕ್ಲೀನ್ ಮಾಡಿದ ತಕ್ಷಣ ಇದು ಒಕ್ಕೋಡ್ ಆಸ್ತಿ ಅಂತ ಎಲ್ಲ ಬಿಟ್ಟು ಆಜು ಬಾಜು ಒಂದು ಮಜಿದಿಲ್ಲ, ಒಂದು ಕಾಲೋನಿದಾಗ ಒಳಗೊಂದು ಒಕ್ಕೋಡ್ ಆಸ್ತಿ ಹೆಂಗಾಗ್ತದ? ನಾನು ಅಲ್ಲಿ ಪ್ರಶ್ನೆ ಕೇಳಿದಾಗ ಇದು ಅಲ್ಲ, ಆ ಹಿಂದಿನ ಕೇಳತ್ತೀನಿ ಅಂತ. ಹಿಂದಿನ ಪೇಪರ್ ತಂದು ತೋರಿಸಿದಾಗ ನಿಮ್ಮ ಹತ್ರ ಏನಾರ ಪೇಪರ್ ಇಲ್ಲ, ಇದು ಸರ್ಕಾರಿ ಭೂಮಿ ಅದ ಅಂತ. ಇಡೀ ಬೀದರ್ ನಗರ ಸರ್ಕಾರಿ ಭೂಮಿ ಮೇಲೆ ಕಟ್ಟಿದದ. ಅಲ್ಲಿ ಯಾರ್ದಾರ ಪಾಣಿ ಇತ್ತೇನು ಮೊದಲು? ಹಳೆ ಭಾಗದಾಗ ಸರ್ಕಾರಿ ಜಮೀನಾಗೆ ಕಟ್ಟಿದ್ರು. ಗೌಠಾಣ ಅಂತಾರೆ ಅದು. ಹಳೆ ಊರು ಯಾವ್ದು ಇರ್ತದೆ ಅದು ಗೌಠಾಣ, ಅದು ಸರ್ಕಾರಿ ಜಮೀನೇ ಇರ್ತದೆ, ಅಲ್ಲಿ ಯಾರ್ದು ಪಾಣಿ ಇರಲ್ಲ. ಇವ್ರದ್ದು 50 ವರ್ಷ ಹಿಡಿದು ಟ್ಯಾಕ್ಸ್ ಕಟ್ಕೊಂಡು ಬಂದು ಖಾತಾ ಇದ್ದವ್ರಿಗೆ ಒಂದು ಕಡೆ ಸತ್ತಿಸ್ತಾರ. ಅದು ಕೇಳಿದ್ರೆ ಗುಡಿ ಅಂತಾರೆ, ಗುಡಿ ಕೇಳಿದ್ರೆ ಅದು. ಇದು ನಡಿಲಕ್ಕೆ ಬಿಡಲ್ಲ. ನೀವೇನು ಮೆಜಾರಿಟಿ ಎಂಬಂಥದ್ದು ಮಾಡ್ಕೊಂಡು ಇವತ್ತು ಆಟ ಆಡ್ಲತ್ತೀರಿ, ಅದಕ್ಕೆ ನಾವು ವಿರೋಧ ಮಾಡ್ತೇವೆ. ಇನ್ನೂ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ.